ಬೀದರ್ ಕರ್ನಾಟಕ ರಕ್ಷಣಾ ವೇದಿಕೆ ನೂತನ ಶಾಖೆ ಉದ್ಘಾಟನೆ. ಬೀದರ್ ಜಿಲ್ಲೆ ಚಿಟಗುಪ್ಪ ತಾಲೂಕು ಕನ್ನಡ ರಕ್ಷಣಾ ವೇದಿಕೆ ತಾಲೂಕು ಶಾಖೆ ಉದ್ಘಾಟನೆಯಾಗೂ ಪದಾಧಿಕಾರಿಗಳ ಪದಗ್ರಹಣ ಮತ್ತು ಕಾರ್ಯಕರ್ತ ಸೇರ್ಪಡೆ ಕಾರ್ಯಕ್ರಮ ದಿವ್ಯ ಸಾನ್ನಿಧ್ಯ ಶ್ರೀ ದತ್ತ ದಿಗಂಬರ ಶಂಕರಲಿಂಗ ಅಪ್ಪಾಜಿ ಹಾಗೂ ಶ್ರೀ ಗುರುಲಿಂಗ ಶಿವಾಚಾರ್ಯರವರ ಅಮೃತ ಹಸ್ತದಿಂದ ಪಟ್ಟಣದ ಆರ್ಯ ಸಮಾಜ ಭವನದಲ್ಲಿ ಉದ್ಘಾಟನೆ ಕಾರ್ಯಕ್ರಮ ನೆರವೇರಿತು. ಅಧ್ಯಕ್ಷತೆ ಕನ್ನಡ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಪೀಟರ್ ಚಿಟಗುಪ್ಪ ವಹಿಸಿದರು. ಮುಖ್ಯ ಅತಿಥಿಯಾಗಿ ಕರ್ನಾಟಕ ನೌಕರ ಸಂಘದ ತಾಲೂಕು ಅಧ್ಯಕ್ಷ ರಾಜಶೇಖರ್ ಉಪಿನ್, ಪುರಸಭೆ ಸದಸ್ಯ ವಿಶಾಲ್ ಬೋರಳಿ, ಮಾಜಿ ಸದಸ್ಯರಾದ ಮಲ್ಲಿಕಾರ್ಜುನ್ ಪಾಟೀಲ್ ಇನ್ನು ಅನೇಕ ಗಣ್ಯ ವ್ಯಕ್ತಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ನೂತನ ಚಿಟಗುಪ್ಪ ತಾಲೂಕು ಕನ್ನಡ ರಕ್ಷಣಾ ವೇದಿಕೆಯ ಅಧ್ಯಕ್ಷ ಕಾಳಪ್ಪ ಕಟಗಿ, ಉಪಾಧ್ಯಕ್ಷ ಕಾಶಿನಾಥ್ ರೇಕೊಳಗಿ, ಕಾರ್ಯಾಧ್ಯಕ್ಷರಾದ ನಾಗರಾಜ್ ಹುಡುಗಿ ಇನ್ನು ಮುಂತಾದ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಸಮಾರಂಭದಲ್ಲಿ ಭಾಗವಹಿಸಿದ್ದರು. ವರದಿ ಶ್ರೀಮಂತರಾವ್ ಇಂಚೂರೆ. ಸಂಘಟನೆ ಕನ್ನಡ ಸೇವೆ ಆಗಲಿ, ರಕ್ಷಣಾ ವೇದಿಕೆ ಆಗಲಿ, ಎಲ್ಲನೂ ನಾವು ಕರ್ನಾಟಕ ನೆಲ ಜಲ ಸಲುವಾಗಿ ಕೆಲಸ ಮಾಡ್ತೀವಿ. ನಮ್ಮಲ್ಲಿ ಯಾವುದೇ ಕಾಂಪಿಟೇಷನ್ ಇರಬಾರ್ದು. ನಾವು ಯಾವಾಗಲೂ ಕೆಲಸ ಏನು ಮಾಡ್ಬೇಕಂತಂದ್ರೆ ಸಮಾಜದಲ್ಲಿ ತೊಂದರೆ ಅವ, ಆ ತೊಂದರೆ ನಿವಾರಣೆ ಮಾಡೋ ಸಲುವಾಗಿ ಏನಾದರೂ ನಾವು ಹೋರಾಟ ಮಾಡಬೇಕು. ಅದರಲ್ಲಿ ಏನಂದ್ರೆ ನಾವು ಸಾಕಷ್ಟು ಕೆಲಸಗಳು ಮಾಡಬೇಕು. ಇವತ್ತಿಲ್ಲಿ ತಾಲೂಕು ಪದಾಧಿಕಾರಿಗಳಿಗೆ ಏನಾದ್ರು ಅವಕಾಶ ಸಿಕ್ಕದ, ನೀವೊಂದು ಸೋಷಿಯಲ್ ವರ್ಕ್ ಮಾಡಕ್ಕೆ ನಿಮಗೆ ಅವಕಾಶ ಸಿಕ್ಕದ. ನೀವು ಒಳ್ಳೆ ಪ್ರಮಾಣದಾಗ ಕೆಲಸ ಮಾಡಿದ್ರಿ, ನಿಮ್ಮ ಹೆಸರು ಚಲೋ ಆಯ್ತು. ಯಾಕಂದ್ರೆ ಸಂಘಟನೆ ಜವಾಬ್ದಾರಿ ಸಿಗೋದು ಒಂದು ಪ್ಲಾಟ್ಫಾರ್ಮ್ ಸಿಕ್ತು ನಿಮ್ಕೊಂಡಿವಿ ಕೆಲಸ ಮಾಡಕ್ಕೆ. ಎಷ್ಟು ಸಂಘಟನೆ ಐತವ ಅಷ್ಟು ಚಲೋ ಆಯ್ತದೆ. ಯಾಕಂದ್ರೆ ಯುವಕರಿಗೆ ಏನಾದ್ರು ಸಮಾಜದಲ್ಲಿ ಕೆಲಸ ಮಾಡಕ್ಕೆ ಏನಾದ್ರು ಅನುಕೂಲ ಆಯ್ತದೆ. ಕರ್ನಾಟಕ ರಕ್ಷಣಾ ವೇದಿಕೆ ಪ್ರೈವೇಟ್ ಬಣ್ಣ ಇದೇನು ನೆರೆದೊಪ್ಪಿಸುವುದಕ್ಕೆ ತಾವೆಲ್ಲರೂ ಬಂದು ಸೇರ್ಪಡೆ ಕಾರ್ಯಕ್ರಮವನ್ನು ಇಟ್ಕೊಂಡು ಇಷ್ಟು ವಿಜೃಂಭಣೆಯಿಂದ ತಾವೆಲ್ಲರೂ ತಾಯಂದಿರು ಈ ಒಂದು ಸಂಘಟನೆಗೆ ಬಲಪಡಿಸುವಂತ ಶಕ್ತಿ ನೀಡಿದ್ದೀರಿ. ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ವಿಶೇಷವಾಗಿ ಇಡೀ ರಾಜ್ಯದಲ್ಲಿ ಬಹುತೇಕ ಅನ್ಯಾಯದ ವಿರುದ್ಧ ಹೋರಾಟ ಮಾಡುವಂಥ ಏಕೈಕ ಸಂಘಟನೆ ಆದರೆ ಅದು ಪ್ರವೀಣ್ ಕುಮಾರ್ ಶೆಟ್ಟಿ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಸುಮಾರು ಈ ಒಂದು ಸಂಘಟನೆಯಲ್ಲಿ ಸುಮಾರು 2 ರಿಂದ 3 ಲಕ್ಷ ಜನ ಇಡೀ ರಾಷ್ಟ್ರದಲ್ಲಿ ಸೇರ್ಪಡೆ ಆಗಿರ್ತಾರೆ. ಹಾಗಾಗಿ ನಮ್ಮ